हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। श्रीगुरुभ्यो नमः। हरिः ओम्। ನಾವು ಭಾಗವತದ 7ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಪ್ರಹ್ಲಾದನ ಕಥೆಯನ್ನ ನೋಡ್ತಾ ಇದ್ದೇವೆ. ಮೊದಲನೇ ಬಾರಿ ಗುರುಕುಲದಿಂದ ಬಂದಂತಹ ಮಗನನ್ನ ಏನು ಓದಿದ್ದೆ ಅಂತ ಕೇಳಿದಾಗ ಭಗವಂತನ ಬಗ್ಗೆ ನಿರೂಪಣೆ ಮಾಡಿದಾಗ ಅದರಿಂದ ಬಹಳ ಸಿಟ್ಟಾದಂತಹ ಹಿರಣ್ಯಕಶಿಪು ಚಂಡ ಮತ್ತು ಮರ್ಕ ಎಂಬಂಥ ಇಬ್ಬರನ್ನ ಚೆನ್ನಾಗಿ ಬೈದು ಅವರಿಗೆ ಹೇಳ್ತಾನೆ, ಇದು ಸರಿಯಲ್ಲ, ಸರಿಯಾಗಿ ವಿದ್ಯೆಯನ್ನ ಹೇಳಿಕೊಡಿ. ಯಾರು ಇವನಿಗೆ ಈ ತರದ ವಿದ್ಯೆಗಳನ್ನ ಕಲಿಸಿಕೊಡ್ತಾ ಇದ್ದಾರೋ ಅದನ್ನ ಕೇಳಿ ತಿಳಿರಿ ಅಂತ ಹೇಳಿದ. ಆಗ್ಲಿ ಅಂತ ಅವರು ಕೂಡ ಇಂತಹ ವಿದ್ಯೆಗಳನ್ನ ಕಲಿಸಿಕೊಡುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತಂದುಕೊಂಡು ಹುಡುಕ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವನನ್ನೇ ಕೇಳಿದ್ರು, ಯಾರು ನಿನಗೆ ಈ ವಿದ್ಯೆಯನ್ನು ಹೇಳಿಕೊಟ್ಟವರು? ನನಗೆ ಯಾರೂ ಹೇಳಿಕೊಟ್ಟಿಲ್ಲ, ಸಹಜವಾಗಿಯೇ ಈ ವಿದ್ಯೆಗಳು ಭಗವಂತನ ಭಕ್ತಿ ನನ್ನಲ್ಲಿ ಬಂದಿದೆ ಅಂತ ಹೇಳಿದ. ನೀ ಹೀಗೆ ಮಾಡಿದರೆ ಚೆನ್ನಾಗಿ ಪೆಟ್ಟು ಕೊಡ್ತೇವೆ ಅಂತ ದಂಡೋಪಾಯದಿಂದ ಅವನನ್ನ ಸರಿ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ರು. 5 ವರ್ಷದ ಮಗು ಅಷ್ಟೇ ಇನ್ನು ಪ್ರಹ್ಲಾದ. ಎಷ್ಟೋ ಜನ ಮಕ್ಕಳಿಗೆ 5 ವರ್ಷದಲ್ಲಿ ಮಾತುಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ಪ್ರಹ್ಲಾದನಿಗೆ ಇವರೆಲ್ಲರೂ ಕೂಡ ಶಿಕ್ಷೆಯನ್ನು ಕೊಟ್ಟು ತಲೆ ಸರಿ ಮಾಡಬೇಕು ಅಂತ ಹೊರಟ್ರು. ಒಂದಿಷ್ಟು ದಿವಸಗಳ ಕಾಲ ಹಿರಣ್ಯಕಶಿಪುವಿನ ರಾಜ್ಯಭಾರದ ಸಂದರ್ಭದಲ್ಲಿದ್ದಂತಹ ಯಾವ ಧರ್ಮ ಅಂತಿದೆಯೋ ಆ ಧರ್ಮಾಚರಣೆಯನ್ನು ಬೋಧಿಸಿದ್ರು. ಅರ್ಥ ಮತ್ತು ಕಾಮಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಕಾಮಶಾಸ್ತ್ರ ಅಂತಂತ ಹೇಳಿದ್ರೆ ಈ ಮೂರರನ್ನ ಡಿಸೈರ್ಸ್ ಅಂತ ಕರೀತಾರೆ. ಇಚ್ಛೆಗಳು, ಮನುಷ್ಯನ ಇಚ್ಛೆಗಳನ್ನ ಪೂರೈಸಿಕೊಳ್ಳುವಂತಹ ಮಾರ್ಗ ಯಾವುದೋ, ಏನು ಮಾಡಿದರೆ
ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಡುವಂತಹ ಶಾಸ್ತ್ರ. ಅದನ್ನ ಚೆನ್ನಾಗಿ ಇವನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಒಂದಿಷ್ಟು ದಿವಸಗಳ ಕಾಲ ಚೆನ್ನಾಗಿ ಆ ಶಾಸ್ತ್ರಗಳ ಬಗ್ಗೆ ಉಪದೇಶ ಕೊಟ್ಟು ಇವನನ್ನ ಪರೀಕ್ಷೆಗೆ ಅಂತ ತಯಾರಿ ಮಾಡ್ತಾ ಇದ್ದಾರೆ. ಇವನು ಒಂದಿಷ್ಟು ದಿವಸ ಅದನ್ನೇ ಗಟ್ಟು ಹೊಡಿಸಿದ ಮೇಲೆ ಇವನ್ ಹಾಗಾದ್ರೆ ಇವನ್ ತಂದೆ ಹತ್ರ ಕರ್ಕೊಂಡು ಹೋಗಬಹುದು ಅಂತ ಅಂದ್ಕೊಂಡು ಅವ್ರ ತಾಯಿ ಕಡೆಯಿಂದ ಚೆನ್ನಾಗಿ ಸ್ನಾನ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಅಲಂಕಾರ ಮಾಡು, ನಿನ್ ಮಗನನ್ನ ಇವತ್ತು ಕರ್ಕೊಂಡು ಹೋಗ್ತೀವಿ ಅವ್ರ ಅಪ್ಪನ ಹತ್ರ. ಒಂದಿಷ್ಟು ವಿದ್ಯೆಯನ್ನು ಹೇಳಿಕೊಟ್ಟಿದ್ದೇವೆ, ಅದನ್ನ ಅವ್ರ ತಂದೆ ಎದುರುಗಡೆ ಹೇಳಿದ್ರೆ ಅವನಿಗೂ ಸ್ವಲ್ಪ ಸಮಾಧಾನ ಆಗತ್ತೆ ಪಾಪ ಅಂತಂದುಕೊಂಡು ಸ್ನಾನ ಮಾಡಿಸಿ ಅಲಂಕಾರಾದಿಗಳೆಲ್ಲವನ್ನ ಮಾಡಿಸಿ ಹಿರಣ್ಯಕಶಿಪುವಿನ ಎದುರುಗಡೆಯಲ್ಲಿ ತಂದು ತೋರಿಸ್ತಾ ಇದ್ದಾರೆ. ಬಾಲಕ ಬಂದ ತಕ್ಷಣ ತನ್ನ ತಂದೆಯ ಕಾಲುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದಾಗ ಬಹಳ ಸಂತೋಷ ಆಯಿತು. ತನ್ನ ಗರ್ಭದಿಂದ ಹುಟ್ಟಿದಂತಹ ತನ್ನ ಹಿರಿಮಗ ಅವನನ್ನು ನೋಡಿದ ತಕ್ಷಣ ಬಹಳ ಸಂತೋಷ ಆಗಿದೆ. ಸಂತೋಷವಾಗಿ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ. ಗಟ್ಟಿಯಾಗಿ ಅಪ್ಪಿಕೊಂಡು ಹೇಗಿದ್ದಿ ಅಂತ ಎಲ್ಲ ಕುಶಲ ಸಂಭಾಷಣೆಗಳನ್ನು ಮಾಡಿಕೊಂಡು ಮಗು ತನ್ನ ಬಳಿಯಲ್ಲಿ ಬಂದ್ರೆ ತಂದೆಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿಯನ್ನು ಅನುಭವಿಸ್ತಾ ಇದ್ದಾನೆ. ತತ ಏನಂ ಗುರುರ್ಜ್ಞಾತ್ವಾ ಜ್ಞಾತಜ್ಞೇಯ ಚತುಷ್ಟಯಂ ದೈತೇಂದ್ರಂ ದರ್ಶಯಾಮಾಸ ಮಾತೃ ಮೃಷ್ಟಂ ಅಲಂಕೃತಂ. ಸಾಮ, ಭೇದ, ದಾನ, ದಂಡ ಅಂತ 4 ಉಪಾಯಗಳು ಚೆನ್ನಾಗಿ ಗೊತ್ತಿದೆ ಚಂಡಾಮರ್ಕರಿಗೆ. ಹೆಂಗೆ ಯಾರ್ಯಾರನ್ನು ತಿದ್ದಬೇಕು ಅಂತ ಗೊತ್ತಿದೆ. ಆ ಪಾರಂಗತರಾದಂಥವ್ರು ಶುಕ್ರಾಚಾರ್ಯರ ಮಕ್ಕಳು ಇವನನ್ನು ಚೆನ್ನಾಗಿ ತಿದ್ದಿದ್ದೇವೆ ಅಂತ ಅಂದುಕೊಂಡು ಒಂದಿಷ್ಟು ಪಾಠಗಳನ್ನ ಮಾಡಿಸಿ ಸ್ನಾನ ಅಲಂಕಾರ ಎಲ್ಲ ಅವ್ರ ತಾಯಿ ಕಡೆಯಿಂದ ಮಾಡಿಸಿ ಅವ್ರ ಅಪ್ಪನ ಕಡೆ ಕರ್ಕೊಂಡು ಹೋಗಿ ಒಂದಿಷ್ಟು ಪರೀಕ್ಷೆ ಕೊಡಿಸಿ ಭೇಷ್ ಅಂತಂದು ಅನ್ನಿಸ್ಕೊಳ್ಬೇಕು ಅಂತ ಅಂದುಕೊಂಡು ಅವ್ರ ತಂದೆ ಎದುರುಗಡೆ ಬಂದು ನಿಲ್ಲಿಸ್ತಾ ಇದ್ದಾರೆ. ಅವನು ಬಹಳ ಸಂತೋಷ ಪಟ್ಟಿದ್ದಾನೆ. ಪಾದಯೋ ಪತಿತಂ ಬಾಲಂ ಪ್ರತಿನಂದ್ಯಾಶಿಷಾಸುರಃ ಪರಿಶ್ವಜ್ಯ ಚಿರಂ ದೋರ್ಭ್ಯಾಂ ಪರಮಾವಾಪ ನಿರ್ವೃತಿಂ. ಕಾಲುಗಳಿಗೆ ಬಂದು ಪ್ರಹ್ಲಾದ ಬೀಳ್ತಾ ಇದ್ದಾನೆ. ಹಿರಣ್ಯಕಶಿಪು ಬಹಳ ಪ್ರೀತಿಯಿಂದ ಆ ಮಗುವನ್ನು ಎತ್ತಿಕೊಂಡಿದ್ದಾನೆ. ಆಶೀರ್ವಾದ ಮಾಡಿ ಬಹಳ ಹೊತ್ತಿನವರೆಗೂ ಕೂಡ ಪ್ರೀತಿಯಿಂದ ತಬ್ಬಿಕೊಂಡು ಮುದ್ದಾಡ್ತಾ ಇದ್ದಾನೆ ಆ ಮಗುವನ್ನ. ಆದ್ಮೇಲೆ ತನ್ನ ತೊಡೆ ಮೇಲೆ ಕೂತಿದ್ದಾನೆ. ದೊಡ್ಡ ಸಿಂಹಾಸನದ ಮೇಲೆ ಕೂತಿದ್ದಾನೆ. ತನ್ನ ತೊಡೆ ಮೇಲೆ ಮಗನಾದ ಪ್ರಹ್ಲಾದನನ್ನು ಕೂಡಿಸಿಕೊಂಡಿದ್ದಾನೆ. ಆನಂದ ಭಾಷ್ಪ ಮಗನನ್ನು ನೋಡಿದ ತಕ್ಷಣ. ನೋಡ್ಲಿಕ್ಕೆ ತುಂಬಾ ಸ್ಫುರದ್ರೂಪಿಯಾದಂತಹ ಮಗನಿದ್ದಾನೆ. ಅವನನ್ನು ನೋಡಿ ಬಹಳ ಸಂತೋಷ ಪಟ್ಟ. ಆನಂದ ಭಾಷ್ಪ ಬರ್ತಾ ಇದೆ. ಸಂತೋಷದಿಂದ ಆ ಮಗುವಿನ ಮುಖವನ್ನು ನೋಡಿ ಮಾತನಾಡ್ತಾ ಇದ್ದಾನೆ. ಇಷ್ಟು ದಿವಸಗಳ ಕಾಲ ಗುರುಕುಲದಲ್ಲಿದ್ಯಲ್ಲಪ್ಪ, ಏನು ಕಲ್ತಿದ್ದೀಯೋ, ನೀ ಕಲಿತದ್ರಲ್ಲಿ ಯಾವ್ದು ನಿನ್ನ ತುಂಬಾ ಚೆನ್ನಾಗಿ ಬರುತ್ತೋ ಅದನ್ನ ನನಗೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೆಲ್ಲ ಬೇರೆ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡೋ ಸಂದರ್ಭದಲ್ಲಿ ಅಪರೂಪಕ್ಕೆ ಯಾವಾಗೋ ಊರಿಗೆ ಬಂದ್ರು ಅಂತಂದ್ ಹೇಳಿದ್ರೆ ತಂದೆ ತಾಯಿಗಳೆಲ್ಲ ಮಕ್ಕಳನ್ನು ಕೇಳ್ತಾರಲ್ಲ, ಏನ್ ಓದ್ತಾ ಇದ್ದಿ ಹೇಳು ನನಗೆ ಅಂತ ಕೇಳಿ ಆ ಮಕ್ಕಳು ಹೇಳಿದ್ದನ್ನ ಕೇಳಿಸಿಕೊಂಡು ಬಹಳ ಸಂತೋಷ ಪಡ್ತಾರೆ. ಹಾಗೆ ಇವನನ್ನು ಕೂಡ ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಏನ್ ಮಾಡ್ತಾ ಇದ್ದಿ, ಏನ್ ಓದ್ತಾ ಇದ್ದಿ ಹೇಳು ನನಗೆ ಅಂತ ಕೇಳ್ತಾ ಇದ್ದಾರೆ. ಆರೋಪ್ಯಾಂಕಮವಘ್ರಾಯ ಮೂರ್ಧನ್ಯಶ್ರುಕಲಾಂಬುಭಿಃ ಆಸಿಂಚನ್ ವಿಕಸದ್ವಕ್ತ್ರಂ ಇದಮಾಹ ಯುಧಿಷ್ಠಿರ. ನಾರದರು ಯುಧಿಷ್ಠಿರನನ್ನು ಕುರಿತು ಹೇಳ್ತಾ ಇರುವಂತಹ ಮಾತುಗಳಿವು. ಹಿರಣ್ಯಕಶಿಪು ಗುರುಗಳು ತಂದು ತನ್ನ ಮಗನನ್ನ ಬಿಟ್ಟಾಗ ಪ್ರೀತಿಯಿಂದ ಅವನನ್ನು ಎತ್ತಿಕೊಂಡು ತೊಡೆಯ ಮೇಲೆ ಕೂಡಿಸ್ಕೊಂಡು ಚೆನ್ನಾಗಿ ಅವನನ್ನು ಪ್ರೀತಿ ಮಾಡ್ತಾ ಅವನನ್ನು ಕುರಿತು ಹೇಳ್ತಾ ಇದ್ದಾರೆ. ಪ್ರಹ್ಲಾದ ನೂಚ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ
ಕಾಲೇ ನೈತಾವತಾಯುಷ್ಮನ್ ಯದ ಶಿಕ್ಷದ್ ಗುರೋರ್ಭವಾನ್. ಗುರುಗಳಿಂದ ಯಾವ ವಿದ್ಯೆ ಉಪದೇಶ ನಿನಗಾಗಿದೆ, ನಿನಗೆ ಯಾವ ಉಪದೇಶ ಮಾಡಿದ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಅದು ಒಂದನ್ನ ನಮ್ಮ ಎದುರುಗಡೆ ಹೇಳು, ಕೇಳಿ ನಾನು ಸಂತೋಷ ಪಡ್ತೇನೆ ಅಂತ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಚಂಡಾಮರ್ಕರು ತಲೆ ಕುಸಿದು ಅಲ್ಲೇ ಬೀಳ್ತಾ ಇದ್ದಾರೆ. ನಾವ್ ಯಾವಾಗಪ್ಪ ಈ ಪಾಠವನ್ನು ಪಾಠ ಮಾಡಿದವು? ನಮ್ ಸಿಲೆಬಸ್ ಅಲ್ಲೇ ಇಲ್ಲದೆ ಇರುವಂತಹ ಪಾಠವನ್ನೆಲ್ಲ ಇವನು ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ದಾನೆ. ಇವ್ರ ಅಪ್ಪ ಮೊದಲಿಗೆ ನಮ್ ತಲೆ ಕತ್ತರಿಸಿ ಆಮೇಲೆ ಅವ್ರ ಮಗಂಗೆ ಏನೋ ಒಂದ್ ಮಾಡ್ತಾನೆ ಅಂತ ಅನ್ಕೊಂಡ್ರು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಭಗವಂತ ಒಬ್ಬನಿದ್ದಾನೆ, ಅವನಲ್ಲಿ ಭಕ್ತಿಯನ್ನ ಮಾಡಿ, ಬಹಳ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನ ಮಾಡಿ ನಾವು ಮಾಡಿದ ಭಕ್ತಿಯನ್ನ, ನಾವು ಮಾಡಿದ ಪ್ರೀತಿಯನ್ನ ಪರಮಾತ್ಮ ಇದರಿಂದ ನೀನು ಸಂತುಷ್ಟನಾಗುವಂತ ಅವನಿಗೆ ಅರ್ಪಣೆ ಮಾಡಿದರೆ ನಾವು ಕಲ್ತಿದ್ದು ಓದಿದ್ದು ಇದೆಲ್ಲವೂ ಸಾರ್ಥಕವಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದರಲ್ಲಿ 9 ಥರದ ಭಕ್ತಿಯನ್ನ ಹೇಳ್ತಾ ಇದ್ದಾರೆ, ನವವಿಧ ಭಕ್ತಿಯನ್ನ. ಶ್ರವಣಂ ಕೀರ್ತನಂ ವಿಷ್ಣೋ, ಶ್ರವಣ, ನಿರಂತರವಾಗಿ ಭಗವಂತನ ವಿಷಯಗಳನ್ನ ಕೇಳ್ತಾ ಇರಬೇಕು. ಇದು ಭಗವಂತನಲ್ಲಿ ಮಾಡುವ ಭಕ್ತಿ. ಇದು ಶ್ರವಣವನ್ನು ಮಾಡಿ ಉದ್ಧಾರ ಆದವರು ಯಾರಿದ್ದಾರೆ? ಅನೇಕ ದೃಷ್ಟಾಂತಗಳನ್ನು ಕೊಡಬಹುದು. ಅದರಲ್ಲಿ ಪ್ರಧಾನವಾದ 2 ದೃಷ್ಟಾಂತ ರಾಮಾಯಣದಲ್ಲಿ ಬರುವಂತಹ ಜಟಾಯುವಿನ ಕಥೆ, ಅದೇ ರೀತಿಯಾಗಿ ಇದರಲ್ಲಿಯೇ ಬರುವಂತಹ ಭಾಗವತ ಶುರುವಾಗಿರುವಂತಹ ಪರೀಕ್ಷಿತ್ ರಾಜನ ಕಥೆ. ನಾವು ಪರೀಕ್ಷಿತ್ ರಾಜನ ಕಥೆಯನ್ನ ಗಮನಿಸುವಂತಹ ಸಂದರ್ಭದಲ್ಲಿ ಇವನು ಮುಕ್ತಿಯನ್ನ ಹೊಂದಿದ್ದು ಹೇಗೆ? ಇವನಿಗಿದ್ದಂತಹ ಒಂದೇ ಒಂದು ಅವಕಾಶ ಭಗವಂತನ ಶ್ರವಣವನ್ನ, ಕಥೆಯನ್ನ ಕೇಳುವಂತಹದ್ದು. ಋಷಿಗಳ ಶಾಪ ಬಿದ್ದಿದೆ. ಆ ಶಾಪ ಬಂದಂತಹ ಸಂದರ್ಭದಲ್ಲೂ ಕೂಡ 7 ದಿವಸದಲ್ಲಿ ಸರ್ಪದ ದಂಶನಕ್ಕೆ ಒಳಗಾಗಿ ಸಾಯುವಂತಹ ವ್ಯಕ್ತಿ. ಆವಾಗ ಎಲ್ಲರನ್ನ, ತನ್ನ ರಾಜ್ಯದಲ್ಲಿರುವವರನ್ನ, ಜ್ಞಾನಿಗಳೆಲ್ಲರನ್ನೂ ಕೂಡ ಒಟ್ಟು ಹಾಕಿಕೊಂಡು, ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ಲೇಬೇಕಾದಂತಹ ಕರ್ತವ್ಯ ಯಾವುದು? ಯಚ್ರೋತವ್ಯಂ ಅಥೋ ಜಾಪ್ಯಂ ಅಂತ 2ನೇ ಸ್ಕಂದದ ಪ್ರಾರಂಭದಲ್ಲಿ ಯಾವ್ದನ್ನ ನಾವೆಲ್ಲರೂ ಮಾಡ್ಲೇಬೇಕಾದ, ಮರಣ ಸಂದರ್ಭ ಎಲ್ಲ ಸಮೀಪಿಸಿದಾಗ ನಾವೆಲ್ಲ ಮಾಡ್ಲೇಬೇಕಾದಂತಹ ಕರ್ತವ್ಯ ಯಾವ್ದಿದೆ ಅದನ್ನ ಹೇಳಿ ಅಂತಂದ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕೇಳಿದಾಗ, ಆ ಸಂದರ್ಭದಲ್ಲಿ ಅಲ್ಲಿಯೇ ಬಂದಂತಹ ಶುಕಾಚಾರ್ಯರ ಮುಖಾಂತರವಾಗಿ ಇವನಿಗೆ ಅನೇಕ ಕಥೆಗಳು ಇವೆಲ್ಲವೂ ಗೊತ್ತಾಯ್ತು. ಈ ಎಲ್ಲ ಘಟನೆಗಳೆಲ್ಲ ಆಗ್ತಾ ಇರುವಂತಹದ್ದು, ಈ ಘಟನೆಗಳ ಚರಿತ್ರೆಗಳನ್ನು ಹೇಳ್ತಾ ಇರೋದು ಶುಕಾಚಾರ್ಯರು, ಕೇಳ್ತಾ ಇರುವಂತಹದ್ದು ಪರೀಕ್ಷಿತ್ ರಾಜ. ಹಾಗಾಗಿ ಇವ್ರಿಗೆಲ್ಲರಿಗೂ ಕೂಡ ಬಹಳ ಪ್ರೀತಿ ಇರುವಂತಹದ್ದು. ಹೊರಗಡೆ ಪ್ರಾಯಶಃ ಇಲ್ಲ, ತಡ ಆಗಿರುತ್ತೆ ಅವ್ರು ಬರೋದು.
ಅವರು ಅದು ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ, ಬರೋ ಸ್ವಲ್ಪ ತಡ. ಈಗ ಇವರೆಲ್ಲ ಕಥೆಯನ್ನ ಕೇಳ್ತಾ ಇರುವಂತಹದ್ದು ಇದು ಎಲ್ಲವೂ ಕೂಡ ಆ ಪರೀಕ್ಷಿತ್ ರಾಜ ಮತ್ತು ಶುಕಾಚಾರ್ಯರ ಸಂಭಾಷಣೆಯ ಮಾತುಗಳು. ಈ ಪರಮಾತ್ಮನ ಕಥೆಗಳನ್ನ ಕೇಳಿಕೊಂಡು ಮರಣದ ಸಂದರ್ಭದಲ್ಲಿದ್ದಂತಹ ಈ ಪರೀಕ್ಷಿತ್ ರಾಜ ಉತ್ತಮವಾದಂತಹ ಗತಿಯನ್ನ ಪಡೆದ. ಹಾಗೆಯೇ ರಾಮಾಯಣದ ಸಂದರ್ಭದಲ್ಲಿ ಬರುವಂತಹ ಜಟಾಯುವಿನ ಕಥೆ, ಜಟಾಯು ಮತ್ತು ಸಂಪಾತಿ ಇವರಿಬ್ಬರ ಕಥೆ. ಈ ಜಟಾಯು ಏನ್ ಮಾಡಿತ್ತು, ಸಂಪಾತಿಯ ಕಥೆ ಇದರಲ್ಲೂ ಮುಖ್ಯವಾದದ್ದು. ಜಟಾಯು ಮತ್ತು ಸಂಪಾತಿ ಇವರಿಬ್ರು ಕೂಡ ಅಣ್ಣ ತಮ್ಮಂದಿರು. ಅದರಲ್ಲಿ ಜಟಾಯು ತಮ್ಮ, ಸಂಪಾತಿ ಅಣ್ಣ. ಇವರಿಬ್ರು ಕೂಡ ಒಂದು ಸಂದರ್ಭದಲ್ಲಿ ತಮ್ಮ ವೇಗ ಎಷ್ಟಿದೆ, ಯಾರು ಬಹಳ ಎತ್ತರಕ್ಕೆ ಹಾರಬಹುದು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೋಗಿ ಅದರಲ್ಲಿ ಇಬ್ಬರು ಮೇಲ್ಗಡೆ ಹಾರ್ತಾ ಇದ್ದಾಗ ಸೂರ್ಯನಿಗೆ ಬಹಳ ಸಮೀಪಕ್ಕೆ ಹೋದಾಗ ಇನ್ನೇನು ಜಟಾಯುವಿನ ರೆಕ್ಕೆಗಳೆಲ್ಲವೂ ಕೂಡ ಸುಟ್ಟು ಹೋಗಬೇಕು. ಆ ಸಂದರ್ಭದಲ್ಲಿ ಇವರ ಅಣ್ಣನಾದಂತಹ ಸಂಪಾತಿ ಬಂದು ಅವನಿಗೆ ರಕ್ಷಣೆ ಕೊಟ್ಟ. ಜಟಾಯು ಆ ತಾಪದಿಂದ ತನ್ನ ರೆಕ್ಕೆಗಳನ್ನ ಪಾರು ಮಾಡಿಕೊಂಡ, ಆದರೆ ಸಂಪಾತಿಯ ರೆಕ್ಕೆಗಳೆಲ್ಲ ಸುಟ್ಟು ಹೋಯ್ತು. ಆಮೇಲೆ ಜಟಾಯು ರಾವಣ ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋಗುವಾಗ ರಾವಣನ ಜೊತೆಯಲ್ಲಿ ಹೋರಾಡಿ ಪ್ರಾಣವನ್ನು ಬಿಟ್ಟ. ಈ ಸಂಪಾತಿ ಈ ಕಪಿಗಳೆಲ್ಲರೂ ಕೂಡ ರಾಮನ ಆದೇಶದಂತೆ, ಸುಗ್ರೀವನ ಆದೇಶದಂತೆ ಒಂದೊಂದು ದಿಕ್ಕಿನಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಹುಡುಕಿಕೊಂಡು ಹೋಗುವಾಗ ದಕ್ಷಿಣ ಸಮುದ್ರದ ತೀರದಲ್ಲಿ ರಾಮೇಶ್ವರ ಹಾಸನ ಕಡೆಗಳಲ್ಲಿ ಹೋದಾಗ ಇನ್ನೇನು ಸೀತೆ ಸಿಗೋದಿಲ್ಲ, ಸಮುದ್ರಕ್ಕೆ ಬಂದಿದ್ದೇವೆ, ಇನ್ನೆಲ್ಲಿ ಸೀತೆಯನ್ನು ಹುಡುಕೋದು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಪ್ರಾಯೋಪವೇಶಕ್ಕೆ ಕೂತು ಬಿಡೋಣ ಅಂತ ಸಾಯೋವರೆಗೂ ಉಪವಾಸ ಮಾಡಿ ರಾಮನ ಕಥೆಯನ್ನು ಹೇಳ್ಕೊಂಡು ಸತ್ರಾಯ್ತು ಅಂತ ಅಂದುಕೊಂಡು ಇರುವ ಸಂದರ್ಭದಲ್ಲಿ ಸುಮ್ಮನೆ ಯಾಕೆ ಕೂಡೋದು, ಈ ಸಂದರ್ಭದಲ್ಲಿ ಭಗವಂತನ ಕಥೆಗಳನ್ನ ಶ್ರವಣ ಮಾಡೋಣ ಅಂತಂದುಕೊಂಡು ಕಥನ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಗಾಯನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಕಥೆಗಳನ್ನ ಹೇಳ್ತಾ ಇದ್ದಾಗೆ ಅಲ್ಲೇ ಪಕ್ಕದಲ್ಲಿ ಈ ಸಂಪಾತಿಯು ಕೂತಿತ್ತು, ಗಿಡುಗ ಹದ್ದು. ಇವರೆಲ್ಲ ಇಲ್ಲೇ ಸತ್ತು ಬಿದ್ರು ಅಂತಂದ್ರೆ ನನಗೆ ಒಳ್ಳೆ ಭೋಜನ ಸಿಗತ್ತೆ ಅಂತಂದುಕೊಂಡು ಕಾಯ್ತಾ ಇತ್ತು, ಇವರೆಲ್ಲ ಯಾವಾಗ ಸಾಯ್ತಾರೆ ಈ ಕಪಿಗಳು ಅಂತ. ರಾಮನ ಕಥೆಗಳನ್ನ ಹೇಳಿದ್ರು, ಒಂದೊಂದೇ ರಾಮನ ಕಥೆಗಳೆಲ್ಲವನ್ನ ಹೇಳ್ಕೊಂಡು ಸೀತೆ ಅಪಹರಣವಾಗಿದ್ದು, ಆವಾಗ ಇವರ ತಮ್ಮನಾದಂತಹ ಜಟಾಯು ರಾವಣನ ಜೊತೆಯಲ್ಲಿ ಯುದ್ಧ ಮಾಡಿದ್ದು, ಆ ಯುದ್ಧದಲ್ಲಿ ತಾನು ಸತ್ತು ಬಿದ್ದಿದ್ದು, ರಾಮ ಅವನಿಗೆ ಬಂದು ಮುಕ್ತಿಯನ್ನು ಕೊಟ್ಟಿದ್ದು, ಇದೆಲ್ಲವನ್ನೂ ಕೂಡ ಕಥೆಯನ್ನು ವರ್ಣನೆ ಮಾಡ್ತಾರೆ. ಈ ವರ್ಣನೆಗಳನ್ನ ಕೇಳ್ತಾ 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 ಸುಟ್ಟು ಹೋದಂತಹ ಆ ಸಂಪಾತಿಯ ರೆಕ್ಕೆಗಳು ವಾಪಸ್ಸು ಚಿಗುರಿ ಬಂದವಂತೆ. ಮರಗಳನ್ನ, ಸಸ್ಯಗಳನ್ನ ಕತ್ತರಿಸಿ ಹಾಕಿದ್ರೆ ವಾಪಸ್ಸು ಬೆಳಿತವೆ, ಆದ್ರೆ ಸುಟ್ಟು ಹಾಕಿದರೆ ವಾಪಸ್ ಬೆಳೆಯೋದಿಲ್ಲ. ಯಾವ ಸಸ್ಯಗಳನ್ನ ನಾವು ಸುಡುತ್ತೇವೋ ಅದು ವಾಪಸ್ ಬೆಳೆಯೋದಿಲ್ಲ. ಆದ್ರೆ ಭಗವಂತನ ಕಥೆ ಸುಟ್ಟು ಹೋದಂತಹ ರೆಕ್ಕೆಗಳು ಕೂಡ ಬೆಳೆಯುವ ಹಾಗೆ ಮಾಡ್ತು. ತವ ಕಥಾಮೃತಂ ತಪ್ತ ಜೀವನಂ ಕವಿಭೀರೀಡಿತಂ ಕಲ್ಮಶಾಪಹಂ ಅಂತ ಪ್ರಸಿದ್ಧಿ ಇದೆ. ಭಗವಂತನ ಕಥೆಗಳು ಯಾರು ತಪ್ತ ಜೀವನರಾಗಿರ್ತಾರೋ, ಯಾರ ಜೀವನ ಬಹಳ ಕೋಪದಿಂದ ತಾಪದಿಂದ ಒಳಗಾಗಿ ಬಹಳ ಕಂಗೆಟ್ಟು ಹೋಗಿರ್ತಾರೋ ಅವರೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಡುವಂತಹದ್ದು ಭಗವಂತನ ಕಥೆ. ಸಂಪಾತಿಗೆ ಆ ಭಗವಂತನ ಕಥೆಗಳ ಶ್ರವಣ ಮಾತ್ರದಿಂದಾಗಿ ರೆಕ್ಕೆಗಳೆಲ್ಲವೂ ಕೂಡ ಉದಯಿಸಿ ಬಂತು. ಕಣ್ಣು ಬಹಳ ತೀಕ್ಷ್ಣವಾಗಿತ್ತು, ಆ ರೆಕ್ಕೆಗಳಿಂದ ಹಾರಿ
ಸೀತೆ ಎಲ್ಲಿದ್ದಾಳೆ ಅಂತ ನೋಡಿ ಕಪಿಗಳಿಗೆ ತಿಳಿಸಿಕೊಡ್ತು. ಶ್ರವಣದಿಂದಾಗಿ ಇವನಿಗೆ ರೆಕ್ಕೆಗಳು ಬಂತು. ಭಗವಂತನ ಕಥೆಯನ್ನ ಕೀರ್ತನ ಮಾಡಿದ್ರಿಂದ, ಹೇಳಿದ ಕಾರಣದಿಂದ ಕಪಿಗಳೆಲ್ಲ ಸಾಯ್ಬೇಕು ಅಂತ ಕೂತಿದ್ವು. ಪ್ರಾಯೋಪವೇಶಕ್ಕೆ ಅಂತ ಕುಳಿತಂತಹ ಕಪಿಗಳು ಇನ್ನು ಸತ್ವಿ, ಇನ್ನೇನು ನಾವು ಸುಗ್ರೀವಾಜ್ಞೆ ಅಂತ ಕರಿತೇವೆ. ಸುಗ್ರೀವ ಮಹಾ ಕಟು ಹೃದಯಿ. ಅವನೊಂದು ಆದೇಶ ಕೊಟ್ಟು ಆ ಆದೇಶವನ್ನ ಪಾಲಿಸಲಿಲ್ಲ ಅಂತಂದ್ರೆ ಕೊಂದೇ ಬಿಡ್ತಾನೆ. 1 ತಿಂಗಳು ನಮಗ್ ಡೆಡ್ ಲೈನ್ ಕೊಟ್ಟಿದ್ದಾನೆ, 1 ತಿಂಗಳು ಮುಗಿಲಿಕ್ಕೆ ಇನ್ನು 1 ದಿವಸ ಇದೆ ಅಷ್ಟೇ. ಸೀತೆ ಇನ್ನೇನ್ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಸಾಯೋದೇ ಖಚಿತ ಅಂತಾದಾಗ ಇಲ್ಲೇ ಕೂತ್ ರಾಮನ ಕಥೆಯನ್ನು ಹೇಳ್ಕೊಂಡು ಸತ್ತೋದ್ರ ಆಯ್ತು ಅಂತ ಅಂದುಕೊಂಡು ಕಥೆಯನ್ನ ಹೇಳ್ತಾ ಕೂತಿದ್ದಾರೆ. ಕೀರ್ತನ, ಭಗವಂತನ ಕಥೆಗಳನ್ನ ಕೀರ್ತನೆ ಮಾಡಿದ್ರಿಂದ ಈ ಸಂಪಾತಿಯ ಮುಖಾಂತರವಾಗಿ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಗೊತ್ತಾಗಿ ಹನುಮಂತ ಲಂಕಾಪಟ್ಟಣಕ್ಕೆ ಜಿಗಿದ. ಸೀತೆಯನ್ನ ಅನ್ವೇಷಿಸಿಕೊಂಡು ಅವಳಿಂದ ಅಂಗುಲಿಯಕವನ್ನ ಪಡೆದು, ಚೂಡಾಮಣಿಯನ್ನ ಪಡೆದು ರಾಮನ ಅಂಗುಲಿಯಕವನ್ನ ಅವಳಿಗೆ ಕೊಟ್ಟು ವಾಪಸ್ಸು ಬಂದು ಇವರೆಲ್ಲರೂ ಜೀವನವನ್ನು ಉಳಿಸ್ಕೊಂಡ್ರು, ರಾಮನ ಸೇವೆಗೆ ಅಣಿಯಾದ್ರು. ಶ್ರವಣ ಮಾಡಿ ಉದ್ಧಾರವಾದವರು ಸಂಪಾತಿ ಮೊದಲಾದ ಪಕ್ಷಿಗಳಾದ್ರೆ, ಕೀರ್ತನ ಮಾಡಿ ಉದ್ಧಾರರಾದಂಥವರು ಕಪಿಗಳು. ಅಷ್ಟೇ ಅಲ್ಲ, ಇಲ್ಲಿ ಕೀರ್ತನ ಮಾಡಿದಂತಹ ಶುಕಾಚಾರ್ಯರು ಹಾಗೆ. ಶುಕಾಚಾರ್ಯರು ಕೀರ್ತನವನ್ನ ಮಾಡಿದವರು. ಶುಕಾಚಾರ್ಯರು ರುದ್ರದೇವರ ಅವತಾರ. ರುದ್ರದೇವರು ಮಹಾಭಾರತದ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರಾಗಿಯೂ ಪ್ರವೇಶ ಮಾಡಿದ್ದಾರೆ. ದ್ರೋಣಾಚಾರ್ಯರ ಪುತ್ರರಾದಂತಹ ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ರುದ್ರದೇವರ ಅವತಾರವೇ. ಆದರೆ ಭಗವಂತನ ಆದೇಶದಂತೆಯೇ ಕೌರವರ ಪಕ್ಷದಲ್ಲಿದ್ದುಕೊಂಡು ಚೆನ್ನಾಗಿ ಯುದ್ಧವನ್ನು ಮಾಡಿದ್ರು. ಆದರೆ ಕೌರವರ ಪಕ್ಷದಲ್ಲಿದ್ದು ಯುದ್ಧ ಮಾಡಿದ್ರಿಂದ, ಪಂಚ ಪಾಂಡವರನ್ನ ಸಂಹಾರ ಮಾಡಿದ ಕಾರಣದಿಂದ ಎಲ್ಲೋ ಒಂದು ಮನಸ್ಸಿನಲ್ಲಿ ಖೇದ ಇತ್ತು, ಪಾಪ ಬಂದೀತೋ ಏನೋ ಅಂತ ಭಾವನೆ ಇತ್ತು. ಆದರೆ ಅದೇ ಪಾಂಡವರ ಪಕ್ಷದಲ್ಲಿ ಬಂದಂತಹ, ಪಾಂಡವರ ಮರಿಮೊಮ್ಮಗನಾದಂತಹ, ಪಾಂಡವರ ಮಗ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ. ಹಾಗಾದ್ರೆ ಪಾಂಡವರ ಮೊಮ್ಮಗನಾದಂತಹ ಈ ಪರೀಕ್ಷಿತ್ ರಾಜನಿಗೇನೆ ಒಂದು ಕಡೆಯಲ್ಲಿ ಪಾಂಡವರ ಮಕ್ಕಳನ್ನ ಕೊಂದ, ಪಾಂಡವರ ಮೊಮ್ಮಗನಿಗೆ ಭಗವಂತನ ಕಥೆಗಳನ್ನ ಉಪದೇಶ ಕೊಟ್ಟು ಕೀರ್ತನ ಮಾಡಿ ಭಗವಂತನ ಕಥೆಗಳನ್ನ ಹೇಳಿ ತನ್ನ ಪಾಪಗಳೆಲ್ಲವನ್ನು ಕಳೆದುಕೊಂಡೋ ಏನೋ ಅನ್ನೋ ತರ ಇದೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ, ಭಗವಂತನ ಕಥೆಗಳನ್ನ ಕೇಳಿ ಭಗವಂತನ ಕಥೆಗಳನ್ನ ಹೇಳಿ ಭಗವಂತನಲ್ಲಿ ಭಕ್ತಿಯನ್ನ ಪಡಿಬಹುದು. ಅಷ್ಟೇ ಅಲ್ಲ, ಸ್ಮರಣಂ ಪಾದ ಸೇವನಂ, ಸ್ಮರಣಂ ಭಗವಂತನ ನಿರಂತರವಾದ ಸ್ಮರಣೆ. ಈ ಕಥೆ ಮುಂದೆ ಬರುತ್ತೆ. ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ಅದನ್ನ ಹೇಳ್ತಾರೆ. ಕಥೆಯನ್ನ ಸಂಕ್ಷಿಪ್ತವಾಗಿ ಈಗ ನಿರೂಪಣೆ ಮಾಡಿರುತ್ತೇನೆ. ರಾಜ ಒಬ್ಬನು ಋಷಿಗಳ ಶಾಪದ ನಿಮಿತ್ತವಾಗಿ ಗಜ ಶರೀರವನ್ನು ಪಡೆದಿರ್ತಾನೆ, ಆನೆಯ ಶರೀರವನ್ನು ಪಡೆದಿರ್ತಾನೆ. ಕಾಡಿನಲ್ಲೆಲ್ಲ ವಿಹಾರ ಮಾಡ್ತಾ ಸರೋವರದಲ್ಲಿ ಬಂದು ಜಲಕ್ರೀಡೆಯನ್ನ ತನ್ನ ಎಲ್ಲ ಆನೆಗಳ ಗುಂಪಿನ ಜೊತೆಯಲ್ಲಿ ಆಡುವ ಸಂದರ್ಭದಲ್ಲಿ ಯಾರದೋ ಶಾಪ ನಿಮಿತ್ತದಿಂದಾಗಿ ಮೊಸಳೆಯಾಗಿ ಹುಟ್ಟಿದಂತಹ ಒಬ್ಬನ ಹಿಡಿತಕ್ಕೆ ಒಳಗಾಗಿ ಬಹಳ ವಿಲಿವಿಲಿ ಅಂತ ಒದ್ದಾಡಿ ಬಿಡ್ತಾನೆ ಈ ಗಜೇಂದ್ರ. ಕಾಲನ್ನ ಗಟ್ಟಿಯಾಗಿ ಹಿಡಿತದದು ಮೊಸಳೆ. ಬಹಳ ಕಾಲದವರೆಗೂ ತಾನು ತಪ್ಪಿಸಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡುತ್ತೆ, ಬಹಳ ಪ್ರಯತ್ನ ಪಡುತ್ತೆ. ಬಲಿಷ್ಠವಾದ ಆನೆ, ಒಂದು ಆನೆಗೆ 100 ಆನೆಗಳ ಸಾಮರ್ಥ್ಯ ಇದೆ, ಅಂತಹ ಆನೆ ಇದು. ತಾನೇ ತಪ್ಪಿಸಿಕೊಳ್ಳೋಣ ಅಂತಂದುಕೊಂಡು ಬಹಳ ಪ್ರಯತ್ನ ಮಾಡುತ್ತೆ. ಬಹಳ ಪ್ರಯತ್ನ ಮಾಡ್ತು, ತನ್ನ ಕೈಯಿಂದ ಆಗ್ಲಿಲ್ಲ. ತನ್ನ ಸುತ್ತಮುತ್ತಲು ಯಾರ್ಯಾರ ಜನ ಇದ್ರು ಆ ಎಲ್ಲ ಜನರನ್ನು ಕರೀತು.
ಏ ಆನೆ ನೀನು ಬಾ, ನನ್ನ ಹೆಂಡತಿಯಾದ ಆನೆ, ಮಗು, ನಮ್ ಚಿಕ್ಕಪ್ಪ ದೊಡ್ಡಪ್ಪ ಆನೆ ಯಾರ್ಯಾರಿದ್ದೀರಿ ಎಲ್ರು ಬರ್ರಿ ಅಂತ ಕರೀತು. ಯಾವ ಆನೆಗಳು ಬಂದ್ರು ಕೂಡ ಆ ಮೊಸಳೆ ಹಿಡಿತದಿಂದ ತಪ್ಪಿಸ್ಕೊಳ್ಳಿಕ್ ಆಗಲಿಲ್ಲ. ಬಹಳ ಕಾಲ ಯುದ್ಧ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಇನ್ನು ಸೋತೆ ಅಂತ ತೀರ್ಮಾನವಾಗಿ ಇನ್ಯಾರೂ ಇಲ್ಲಿರುವಂತಹ ಜನರು ನನಗೆ ರಕ್ಷಕರಾಗಿಲ್ಲ ಅಂತ ಗೊತ್ತಾಯ್ತು. ತನ್ನ ಸೊಂಡಿಲಿನಿಂದ ಅದೇ ಸರೋವರದಲ್ಲಿ ಬೆಳೆದಂತಹ ಕಮಲವನ್ನು ಎತ್ತಿ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ, ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಆ ಕಮಲದ ಹೂವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತೆ. ಭಗವಂತ ತತ್ಕ್ಷಣದಲ್ಲಿ ಧಾವಿಸಿ ಬಂದ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಎಷ್ಟು ವೇಗವಾಗಿ ಬಂದ ಅಂತಂದ್ರೆ ಲಕ್ಷ್ಮೀದೇವಿ ಎಲ್ಲಿ ಅಂತ ಕೇಳೋದ್ರೊಳಗಡೆ ಮನೆಯನ್ನು ದಾಟಿ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ನಾರಾಯಣನನ್ನು ಕೇಳಬೇಕು. ಹೆಂಡತಿಗೆ ಹೇಳಿ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು ಅಂತಾದ್ರೆ ಅವನಿಗೆ ಹೇಳೋದು ಮುಗಿಯೋದ್ರೊಳಗಡೆ ಅಥವಾ ಇವಳ ಪ್ರಶ್ನೆ ಮುಗಿಯೋದ್ರೊಳಗಡೆ ಆ ಲೋಕವನ್ನು ಬಿಟ್ಟು ಗರುಡನ ಮೇಲೆ ಕುತ್ಕೊಂಡು ಬಂದಾಯ್ತು. ಬಂದು ತನ್ನ ಚಕ್ರದಿಂದ ಆ ಮಕರದ ಆ ಮೊಸಳೆಯ ಬಾಯಿಯನ್ನ ಕತ್ತರಿಸಿ ಗಜೇಂದ್ರನನ್ನ ರಕ್ಷಣೆ ಮಾಡಿದ. ಅವನಿಗೆ ಕೊನೆ ಕಾಲದವರೆಗೂ ಸ್ಮರಣೆ ಬರ್ಲೇ ಇಲ್ಲ. ನಮ್ಮ ಸಂಬಂಧಿಗಳು ಕಾಪಾಡ್ತಾರೆ, ನನ್ನ ಸಾಮರ್ಥ್ಯದಿಂದ ನಾನು ನನ್ನನ್ನ ರಕ್ಷಣೆ ಮಾಡಿಕೊಳ್ಳಬಹುದು, ಅಷ್ಟು ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ಅದಕ್ಕೆ ದೇವ್ರ ನೆನಪೇ ಬರ್ಲಿಲ್ಲ. ಯಾವಾಗ ತನ್ನಲ್ಲಿರುವ ಶಕ್ತಿ ಉಡುಗಿ ಹೋಯ್ತು, ತಾನು ನಂಬಿದ ಎಲ್ಲ ವ್ಯಕ್ತಿಗಳು ಕೂಡ ಕೈ ಚೆಲ್ಲಿ ಬಿಟ್ರೋ ಆವಾಗ ಭಗವಂತನ ಸ್ಮರಣೆ ಮಾಡ್ತು. ಸಂಕಟ ಬಂದಾಗ ವೆಂಕಟರಮಣ ಅಂತ ಆವಾಗ ಭಗವಂತನ ನೆನಪು ಬಂತು. ಆವಾಗ ಭಗವಂತನ ನೆನಪು ಮಾಡ್ಕೊಂಡ್ರು ಕೂಡ ಈಗ ಇಷ್ಟೋ ತನಕ ನೆನಪಿದ್ದಿದ್ದಿಲ್ಲ, ಈಗ ನೆನಪು ಮಾಡ್ಕೊಂಡಿದ್ಯಾ, ನಾನ್ ಯಾಕೆ ಬರ್ಬೇಕು ಅಂತ ಬಿಡ್ಲಿಲ್ಲ ದೇವರು. ಆ ಸಂದರ್ಭದಲ್ಲೂ ಬಂದು ಇವನನ್ನ ರಕ್ಷಣೆ ಮಾಡಿದ. ಇದು ಮುಂದೆ ಬರುವಂತಹ ಸ್ಮರಣೆಯಿಂದ ಭಕ್ತಿಯನ್ನ ಹೊಂದಿ ಭಗವಂತನಿಂದ ಅನುಗ್ರಹೀತವಾದ ಕಥೆ. ಆದ್ರೆ ಹಿಂದೆನೂ ಕೂಡ ನೋಡಿದ್ದೇವಲ್ಲ, ಕೊನೆ ಕಾಲದಲ್ಲಿ ಅಜಾಮಿಳನಿಗೆ ಭಗವಂತನ ಸ್ಮರಣೆ ಬಂತು. ಇಡೀ ಜೀವನ ಪರ್ಯಂತವಾಗಿ ಮಾಡಿದ ಅನರ್ಥಗಳು ಎಷ್ಟೇ ಇದ್ರೂ ಕೂಡ ಕೊನೆ ಕಾಲದಲ್ಲಿ ನಾರಾಯಣ ಅಂತ ಆ ಭಗವಂತನ ಗುಣಗಳ ಅನುಸಂಧಾನ ಪೂರ್ವಕವಾಗಿ ಭಗವಂತನನ್ನ ಸ್ಮರಣೆ ಮಾಡಿದ ಮಾತ್ರಕ್ಕೆ ಭಗವಂತನ ದೂತರು ಬಂದು ಯಮದೂತರನ್ನ ಕಳಿಸಿ ಅವನಿಗೆ ಮತ್ತೆ ಸಾಧನೆ ಮಾಡುವ ಅವಕಾಶವನ್ನ ಮಾಡಿಕೊಟ್ಟು ಸಾಧನೆಗೆ ಮಾರ್ಗವನ್ನು ತೋರಿಸಿಕೊಟ್ಟು. ಸ್ಮರಣಂ ಪಾದ ಸೇವನಂ, ಭಗವಂತನ ಪಾದ ಸೇವೆಯನ್ನ ಮಾಡಿದವರು ಎಷ್ಟು ಜನ ಇದ್ದಾರೆ. ಅಕ್ರೂರ, ಮುಂದೆ 10ನೇ ಸ್ಕಂದದಲ್ಲಿ ಭಗವಂತನ ಪಾದ ಸೇವಕರಲ್ಲಿ ಅಕ್ರೂರ ಅನೇಕ ಜನರ ಕಥೆ ಬರುತ್ತೆ. ನಾವು ಲಕ್ಷ್ಮಣನಲ್ಲಿ ಈ ತರದ ಭಾವನೆಯನ್ನು ಗಮನಿಸಬಹುದು. ಹನುಮಂತ ರಾಮನ ಪಾದದಾಸ ಅಂತ ಹೇಳ್ಕೊಳ್ತಾನೆ. ಪಾದ ಸೇವೆಯನ್ನ ಮಾಡಿದರೆ ಪರಮಾತ್ಮ ಏನ್ ಕೊಡ್ತಾನೆ ಅಂದ್ರೆ ತನ್ನನ್ನೇ ತಾನು ಕೊಟ್ಟುಬಿಟ್ಟ ಹನುಮಂತ ದೇವರಿಗೆ, ಪಾದ ಸೇವೆಯನ್ನ ಮಾಡಿದ ಅಂತ. ಯಾರು ನೀನು ಅಂತ ರಾವಣ ಎದುರುಗಡೆಯಲ್ಲಿ ನಿಂತಾಗ ಹನುಮಂತ ಹೇಳುವ ಮಾತು, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ. ಜಗತ್ತಿನಲ್ಲಿ ಯಾವ ಕೆಲಸವೂ ಕೂಡ ರಾಮನಿಗೆ ಅಸಾಧ್ಯವಾದದ್ದು ಅಂತ ಇಲ್ವೇ ಇಲ್ಲ. ಯಾವ ಕೆಲಸ ಕೊಟ್ಟರೂ ಕೂಡ ಅನಾಯಾಸವಾಗಿ ಮಾಡಿಬಿಡ್ತಾನೆ. ದೊಡ್ಡ ಆನೆ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಲಿಕ್ಕೆ ಯಾವ ಪ್ರಯತ್ನವೋ ರಾಮನಿಗೆ, ನನ್ನ ಒಡೆಯನಾದಂತಹ ರಾಮನಿಗೆ ನೀನು ಯಾವ ಕೆಲಸವನ್ನು ಹೇಳಿದರೂ ಕೂಡ ಅವನಿಗೆ ಅಸಾಧ್ಯವಾದದ್ದಲ್ಲ. ನಿನ್ನನ್ನ ಹೊಡೆದು ಸೀತೆಯನ್ನು ತೆಗೆದುಕೊಂಡು ಹೋಗೋದು ಕೂಡ ರಾಮನಿಗೆ ಯಾವ ದೊಡ್ಡ ವಿಷಯವೂ ಅಲ್ಲ. ಅಂತಹ ರಾಮನೇನಿದ್ದಾನೋ ಅಂತಹ ರಾಮನ ದಾಸ ನಾನು, ದಾಸೋಹಂ. ಪಾದ ಸೇವನೆ, ಭಗವಂತನ ಪಾದ ಸೇವಕನಾಗಿ ಇದ್ದ. ಎಂಥವನು ಈ ಹನುಮಂತ? ಅಲ್ಲೆಲ್ಲ ನಾವ್ ಹಿಂದೆ ಒಂದು ಕಥೆಯನ್ನು ನೋಡಿದ್ವಲ್ಲ, ಆ ಕಥೆಯಲ್ಲಿ
ಕಪಿಗಳು ಎಲ್ರು ಬಂದ್ ನಿಂತಿದ್ರು. ಇಲ್ಲಿಂದ ಈ ಸಮುದ್ರದ ತೀರದಿಂದ ಲಂಕಾಪಟ್ಟಣಕ್ಕೆ ಹೋಗ್ಬೇಕು ಅಂತಂದ್ರೆ 100 ಯೋಜನದಷ್ಟು ದೂರ ಇದೆ. ಯೋಜನ ಅಂತ ಅನ್ನೋದಕ್ಕೆ ಒಂದೊಂದು ಪರಿಮಾಣ ಇದೆ. ನಾವು ಸಂಸ್ಕೃತ ಭಾಷೆಯಲ್ಲಿ ಯೋಜನ ಅಂತ ಇಟ್ಕೊಂಡಿರೋಣ. 9 ಮೈಲಿ, 9 ಕಿಲೋಮೀಟರ್, 11 ಕಿಲೋಮೀಟರ್ ಅಂತ ಒಂದೊಂದು ಕಡೆಯಲ್ಲಿ ಒಂದೊಂದು ತರದ ಅಳತೆ ಇದೆ. ಇರ್ಲಿ, 100 ಯೋಜನದಷ್ಟು ದೂರ ಲಂಕಾಪಟ್ಟಣ ಇದೆ. ಯಾರು ಹೋಗ್ ಬರ್ತೀರಿ ಅಂತ ಕೇಳಿದ್ರೆ ಒಬ್ಬೊಬ್ಬ ಕಪಿಗಳು ಹೇಳ್ತಾ ಇವೆ, ನಾನು 10 ಯೋಜನ ಹಾರ್ತೇನೆ, 20 ಯೋಜನ, 30 ಯೋಜನ, 40, 50. ಜಾಂಬವಂತ ಹೇಳ್ತಾನೆ, ನಾ ಮೊದ್ಲಿಗೆ 100 ಹಾರ್ತಿದ್ದೆ, ಆದರೆ ಒಂದು ಸಂದರ್ಭದಲ್ಲಿ ನನ್ನ ಕಾಲು ಪರ್ವತಕ್ಕೆ ಬಡಿದು ಸ್ವಲ್ಪ ನಂದು ಡಿಸ್ಟೆನ್ಸ್ ಕಡಿಮೆ ಆಗಿದೆ, 96 ಯೋಜನ ಅಷ್ಟೇ ಹಾರ್ತೇನೆ ಅಂತಂದ. ವಾಲಿಯ ಮಗ ಅಂಗದ ಹೇಳ್ತಾನೆ, ನಾನ್ 100 ಯೋಜನದಷ್ಟು ಬೇಕಾದ್ರೂ ಹಾರ್ತೇನೆ, ಆದ್ರೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆವಾಗ ಯಾರಿಗೂ ಆಗೋದಲ್ಲ ಅಂತ ಅನ್ಕೊಂಡು ಸುಮ್ಮನೆ ಒಂದ್ ಕಡೆಯಲ್ಲಿ ಕೂತಿದ್ದ ಹನುಮಂತ. ಎಲ್ರು ಹೇಳಿದ್ರು, ನಮ್ಮ ಯೋಗ್ಯತೆ ಎಲ್ಲ ಇಷ್ಟಕ್ಕೆ ಮುಗೀತು, ಹನುಮಂತನ ಯೋಗ್ಯತೆ ಈಗ ಪ್ರಾರಂಭ. ನೀನೇನು ಹೇಳ್ಕೊಳ್ಳೋದಿಲ್ಲ, ನೀನು 100 ಅಲ್ಲ 1000 ಯೋಜನ ದೂರದಷ್ಟು ಬೇಕಾದ್ರೂ ಹಾರುವ ಸಾಮರ್ಥ್ಯ ಇದೆ, ನೀನು ಹೋಗ್ಬೇಕು ಅಂತ ಹೇಳಿದಾಗ ಎಲ್ಲರನ್ನ ಮೀರಿಸಿ ಒಬ್ಬನೇ ಹನುಮಂತ ಎಷ್ಟೇ ಅಡೆತಡೆಗಳು ಬಂದ್ರು ಶತ್ರು ಪಕ್ಷದ ರಾಜ್ಯಕ್ಕೆ ರಾತ್ರಿಯ ಸಂದರ್ಭದಲ್ಲಿ ನುಗ್ಗಿ ಇಡೀ ಪಟ್ಟಣವನ್ನ ನಾಶ ಮಾಡಿ ಸೀತೆಯನ್ನ ಭೇಟಿ ಮಾಡಿ ರಾವಣನ ಎದುರುಗಡೆಯಲ್ಲಿ ನಿಂತು ಮಾತನಾಡಿ, ಓ ರಾಮನ ಸೈನ್ಯ ಅಂದ್ರೆ ಹೀಗಿದೆ ಅಂತ ರಾವಣನಿಗೆ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದ. ಇಡೀ ಲಂಕಾಪಟ್ಟಣವನ್ನ ಸುಟ್ಟ. ಇಷ್ಟು ಪೌರುಷವುಳ್ಳಂತಹ ಹನುಮಂತ ದೇವರು ತಮ್ಮನ್ನು ತಾವು ಹೇಳಿಕೊಳ್ಳೋದು ದಾಸೋಹಂ ಕೋಸಲೇಂದ್ರಸ್ಯ. ನಾವೇನಾದ್ರೂ ಸಣ್ಣ ಕೆಲಸವನ್ನು ಮಾಡಿದ್ವಿ ಅಂತಂದು ಹೇಳಿದ್ರೆ ನಾವೇ ದೊಡ್ಡ ಮ್ಯಾನೇಜರೋ ಅಥವಾ ದೊಡ್ಡ ಸ್ಥಾನದಲ್ಲಿರುವ ರಾಜನ ಹಾಗೆ ನಮ್ಮನ್ನು ನಾವು ತೋರಿಸಿಕೊಳ್ತೇವೆ, ಬಿಂಬಿಸಿಕೊಳ್ತೇವೆ. ಆದರೆ ಹನುಮಂತ ಮಾತ್ರ ಇಷ್ಟೆಲ್ಲ ದೊಡ್ಡ ಕೆಲಸವನ್ನ ಬೇರೆ ಯಾವ ಕಪಿಗಳಿಂದಲೂ ಆಗದೇ ಇರುವ, ಬೇರೆ ಯಾವ ವ್ಯಕ್ತಿಗಳಿಗೂ ಮಾಡಲಿಕ್ಕಾಗದೇ ಇರುವಂತಹ ಕೆಲಸವನ್ನ ತಾನು ಮಾಡಿದರೂ ಕೂಡ ತನ್ನನ್ನ ತಾನು ಪರಿಚಯಿಸಿಕೊಂಡಂತಹ ರೀತಿ ರಾವಣನ ಎದುರುಗಡೆಯಲ್ಲಿ, ನಾನು ಸುಗ್ರೀವನ ಸೈನ್ಯದಲ್ಲಿರುವಂತಹ ಎಲ್ಲ ಕಪಿಗಳಲ್ಲಿ ಕೊನೇ ಕಪಿ ನಾನೇ, ನನಗಿಂತ ಕೊನೆಯವನು ಯಾರೂ ಇಲ್ಲ. ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧೋ, ನನಗಿಂತ ಬಲದಲ್ಲಿ ಕಡಿಮೆ ಇದ್ದವನು ಸುಗ್ರೀವನ ಸೈನ್ಯದಲ್ಲಿ ಯಾರೂ ಇಲ್ಲ, ಅದಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ನಿನ್ನ ಹತ್ರ ಅಂತ ಹೇಳಿಕೊಂಡ. ಅಷ್ಟೇ ಅಲ್ಲ, ನಾನು ರಾಮನ ಪಾದದಾಸ ಅಂತ ಹೇಳಿಕೊಂಡ. ಬರೀ ಹೇಳಿಕೊಂಡಿದ್ದಲ್ಲ, ಹಾಗೇ ಮಾಡಿದ. ಭಗವಂತನ ಪಾದ ಸೇವೆಯನ್ನ ಮಾಡಿದರ ಫಲವಾಗಿ ಪರಮಾತ್ಮ ಏನು ಕೊಡ್ಬೇಕು ಅಂತ ಗೊತ್ತಾಗದೇನೆ ತನ್ನನ್ನೇ ತಾನು ಕೊಟ್ಟು ಬಿಟ್ಟ. ಬೇರೆಯವರೆಲ್ಲರಿಗೂ ಅದನ್ನ ಇದನ್ನ ಕೊಡಬಹುದು, ತನ್ನನ್ನೇ ತಾನು ಕೊಟ್ಟಂತಹದ್ದು ಎಲ್ಲಿದೆ? ಬ್ರಹ್ಮನ ಪದವಿಯನ್ನ ವಾಯುದೇವರಿಗೆ ಕೊಟ್ಟ ಅಂತ ಆ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾರೆ. ಇದು ಪಾದ ಸೇವನೆಯ ಮಹತ್ವ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ. ಹೀಗೆ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಅರ್ಚನಂ, ಭಗವಂತನ ಪೂಜೆಯನ್ನ ಮಾಡಿ, ಭಗವಂತನ ಆರಾಧನೆಯನ್ನ ಮಾಡಿ ಅದರಿಂದ ಉತ್ತಮವಾದಂತಹ ಪದವಿಯನ್ನು ಪಡೆದವರು ಯಾರಿದ್ದಾರೆ? ಬೇಕಾದಷ್ಟು ದೃಷ್ಟಾಂತಗಳು ಸಿಗತ್ತೆ. ಇದೇ ಸಂದರ್ಭದಲ್ಲಿ ಭಗವಂತನ ಅರ್ಚನೆ, ನಾವು ಕರ್ದಮ ಪ್ರಜಾಪತಿಯ ಕಥೆಯನ್ನು ಕೇಳುತ್ತೇವೆ. ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ರು ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರು. ಸ್ವಯಂಭೂಮನು ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಿದ. ಒಬ್ಬೊಬ್ಬ ಮಹಾನುಭಾವರು ಕೂಡ ಭಗವಂತನನ್ನು ವಿಶೇಷವಾಗಿ ಅರ್ಚನೆ ಮಾಡಿದರು, ಅರ್ಚಿಸಿದರು, ಪೂಜಿಸಿದರು. ಪೂಜೆ ಮಾಡಿದ್ದರ ಫಲವಾಗಿ ಅವರಿಗೆ ಭಗವಂತನೇ ಮಗನಾಗಿ ಮೊಮ್ಮಗನಾಗಿ ಬಂದು ಉಪಕಾರವನ್ನು ಮಾಡಿದ, ಅವರ ಸಾಧನೆಯ ಮಾರ್ಗವನ್ನ ತೆಗೆದಿಟ್ಟ. ವಂದನಂ, ಭಗವಂತನಿಗೆ ನಮಸ್ಕಾರ ಮಾಡಿದರು.
ನಮಸ್ಕಾರ ಮಾಡಿ ಯಾರು ಉದ್ಧಾರ ಆದವರಿದ್ದಾರೆ. ಮತ್ತೆ ಇದೇ ಗಜೇಂದ್ರ ಭಗವಂತನು ಅವನನ್ನು ನಮಸ್ಕಾರ ಮಾಡಿದ. ಪ್ರಹ್ಲಾದ ಕಂಡಲ್ಲಿ ಭಗವಂತನನ್ನ ಕಂಡು ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದ. ವಂದನಂ ದಾಸ್ಯಂ, ನಾನು ಭಗವಂತನ ದಾಸನಾಗಿದ್ದೇನೆ ಅಂತ ಹನುಮಂತ ಹೇಳಿಕೊಂಡ. ಅವನು ಪಾದ ಸೇವಕನೂ ಹೌದು, ಭಗವಂತನ ದಾಸನೂ ಹೌದು. ಅಕ್ರೂರ ಮುಂತಾದವರು ಎಲ್ಲರೂ ಕೂಡ ವಿಶೇಷವಾಗಿ ಭಗವಂತನಲ್ಲಿ ದಾಸ್ಯ ಭಾವನೆಯನ್ನು ಮಾಡಿದವರು. ಸಖ್ಯಂ ಆತ್ಮ ನಿವೇದನಂ. ಸಖ್ಯಂ, ಭಗವಂತ ನಮ್ಮ ಸ್ನೇಹಿತ ಅನ್ನುವ ಭಾವನೆಯನ್ನು ಹೊಂದುವಂತಹದ್ದು. ಅರ್ಜುನ ಕೃಷ್ಣನನ್ನ ಸ್ನೇಹಿತ ಅಂತಂದುಕೊಂಡ, ಸುಧಾಮ ಕೃಷ್ಣನನ್ನ ತನ್ನ ಸ್ನೇಹಿತ ಅಂತಂದುಕೊಂಡ. ನಮ್ಮಲ್ಲಿ ಭಗವಂತನ ಬಗ್ಗೆ ಸಖ್ಯ ಬುದ್ಧಿ ಇರ್ಬೇಕು. ಸಖ ಅಂತಂದು ಹೇಳಿದರೆ ಅನಿಮಿತ್ತ ಉಪಕಾರಿ ಅಂತ ಅದರ ವಿವರಣೆಯನ್ನು ಕೊಡ್ತಾರೆ. ನಮಗೆ ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೇನೆ ಉಪಕಾರ ಮಾಡುವಂತ ವ್ಯಕ್ತಿ ಯಾರಿದ್ದಾನೋ ಅವನನ್ನ ಸಖ. ಯಾವುದೋ ಒಂದು ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಂಡು ಅವನನ್ನ ಆರಾಧನೆ ಮಾಡಿದರೆ ಅದನ್ನ ಸಖ್ಯ ಅಂತ ಕರೆಯೋದಿಲ್ಲ, ವ್ಯಾಪಾರ ಅಂತ ಕರೀತಾರೆ. ಆ ಥರದ ಭಾವನೆ ಇಲ್ಲದೇನೆ ತನಗೆ ಇವರಿಂದ ಏನು ಉಪಕಾರ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವರ ಸಹಾಯಕ್ಕೋಸ್ಕರ ಅಂತ ನಿಲ್ಲೋರು ಯಾರಿದ್ದಾರೋ ಅವರನ್ನ ಸಖಾ, ಗೆಳೆಯ ಅಂತ ಕರೀತಾರೆ. ಅರ್ಜುನನನ್ನ ಅನೇಕ ಸಂದರ್ಭದಲ್ಲಿ ಕೃಷ್ಣ ರಕ್ಷಣೆ ಮಾಡಿದ್ದಾನೆ. ಎಷ್ಟೆಷ್ಟು ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಕೃಷ್ಣ ನೀನು ಸರ್ವೋತ್ತಮ ದೇವತೆ ಅಂತ ತಿಳಿಯದೇನೆ ನಿನ್ನನ್ನ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ನೀನು ದೇವದೇವೋತ್ತಮ, ಆದ್ರೆ ನಿನ್ನನ್ನ ನನ್ನ ಸಾಮಾನ್ಯ ಗೆಳೆಯ ಅಂತ ಅಂದುಕೊಂಡು ಕೃಷ್ಣ ಅಂತ ನಿನ್ನನ್ನು ಕರೆದಿದ್ದೇನೆ. ಏಕವಚನದಲ್ಲಿ ಸಂಬೋಧನೆ ಮಾಡಿದ್ದೇನೆ. ಯಾದವ ಅಂತ ಕರೆದಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ನಿನಗೇನು ಗೊತ್ತಿರತ್ತೆ ಸುಮ್ನೆ ಕೂಡಯ್ಯ ಅಂತ ಹೇಳಿದ್ದೇನೆ. ಅಷ್ಟೇ ಅಲ್ಲ, ನನ್ನ ರಥದ ಸಾರಥ್ಯವನ್ನ ಮಾಡು ಅಂತ ಕೇಳಿದಾಗ ಆ ಕೆಲಸಕ್ಕೂ ಕೂಡ ಬಂದಿದ್ದೆ. ಬಂದು ನನ್ನನ್ನು ಉದ್ಧಾರ ಮಾಡಿದ್ದೆ. ರಣರಂಗದಲ್ಲಿ ಎಷ್ಟು ಬಾರಿ ಮರಣವನ್ನು ಹೊಂದಬೇಕಾಗ್ತಾ ಇತ್ತೋ ಆದ್ರೆ ಎಲ್ಲ ಸಂದರ್ಭದಲ್ಲೂ ನನ್ನನ್ನ ರಕ್ಷಣೆ ಮಾಡಿದ್ದೆ. ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಭಗವಂತನಲ್ಲಿ ಸಖ್ಯ ಭಾವನೆಯನ್ನ ಮಾಡಿದರೆ ಭಗವಂತ ರಕ್ಷಣೆ ಮಾಡ್ತಾನೆ ಹೇಗೆ ಅನ್ನೋದಕ್ಕೆ ಅರ್ಜುನನ ದೃಷ್ಟಾಂತವನ್ನು ಕೊಡಬಹುದು. ಆತ್ಮನಿವೇದನಂ, ತನ್ನನ್ನು ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳೋದು. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ಸಂಸಾರದಲ್ಲಿರ್ಲಿ, ಮುಕ್ತರಾಗಿರ್ಲಿ, ಮುಕ್ತರಾದಾಗ್ಲೂ ಕೂಡ ಭಗವಂತನ ಹತೋಟಿ ನಮ್ಮ ಮೇಲೆ ತಪ್ಪೋದಿಲ್ಲ. ನಮಗೆ ನಿಯಾಮಕನಾಗಿ ಭಗವಂತ ಇದ್ದೇ ಇರ್ತಾನೆ. ಮಮಸ್ವಾಮಿ ಹರಿರ್ ನಿತ್ಯಂ, ಭಗವಂತನ ನಿಯಮನಕ್ಕೆ ಒಳಪಡದೇನೆ ಒಂದೇ ಒಂದು ಕ್ಷಣದಲ್ಲೂ ಕೂಡ ನಾನು ಇರಲಾರೆ ಎಂಬಂಥ ಬುದ್ಧಿ ಏನಿದೆಯೋ ಇದನ್ನ ಆತ್ಮನಿವೇದನ ಅಂತ ಕರೀತಾರೆ. ತಾನು ಯಾವಾಗಲೂ ಭಗವಂತನ ಅಧೀನ ಅನ್ನುವಂಥ ಪ್ರಜ್ಞೆ, ಇವುಗಳು ನವವಿಧ ಭಕ್ತಿ ಅಂತ ಕರೆಸಿಕೊಳ್ಳುತ್ತವೆ. ಇಂತಹ ಭಕ್ತಿಯನ್ನ ಯಾವ ವ್ಯಕ್ತಿ ಪರಮಾತ್ಮನಲ್ಲಿ ವಿಶೇಷವಾಗಿ ಮಾಡ್ತಾನೋ ಅಂತಹ ವ್ಯಕ್ತಿ ತಾನು ಮಾಡಿದ ಎಲ್ಲ ಕರ್ಮಗಳನ್ನ ಈ ಭಕ್ತಿಯನ್ನ ಮಾಡ್ತಾ ಭಗವಂತನಲ್ಲಿ ಅರ್ಪಣೆ ಮಾಡಿದ ಅಂತಾದರೆ ಅವನು ಏನೇ ಕಲೀಲಿ ಆ ಎಲ್ಲ ಕಲಿತ ವಿದ್ಯೆಗಳು ಸಾರ್ಥಕ ಅಂತ ಆವಾಗ ಕರೆಸಿಕೊಳ್ಳುತ್ತವೆ. ಹಾಗಾಗಿ ನಾನು ಕಲಿತಂತಹ ವಿದ್ಯೆಗಳಲ್ಲೆಲ್ಲ ಅತ್ಯುತ್ತಮವಾದ ವಿದ್ಯೆ ಅಂತಂದ್ರೆ ಇದೇ ವಿದ್ಯೆ ಅಂತ ಅನಿಸತ್ತೆ ಅಂತ ಹಿರಣ್ಯಕಶಿಪು ನೀನು ಕಲಿತ ಯಾವ್ದಾದ್ರೂ ಒಂದು ಒಳ್ಳೆ ವಿದ್ಯೆಯನ್ನು ಹೇಳು ಅಂತಂದಾಗ ಈ ವಿದ್ಯೆಯನ್ನು ಹೇಳಿದ. ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ನಾ ಕಲಿತಂತಹ ವಿದ್ಯೆಗಳಲ್ಲಿ ಉತ್ತಮೋತ್ತಮವಾದಂತಹ ವಿದ್ಯೆ ಅಂತಂದ್ರೆ ಈ ವಿದ್ಯೆಯೇ ಅಂತ
ನನ್ನ ಮನಸ್ಸಿನಲ್ಲಿ ಭಾವನೆ ಇದೆ ಅಂತ ಅವನು ಹೇಳಿದ. ಇದ್ನ ಹೇಳಿದ ತಕ್ಷಣ ಹಿರಣ್ಯಕಶಿಪುವಿನ ಪ್ರತಿಕ್ರಿಯೆ ಹೇಗಿತ್ತು? ತನ್ನ ಮಗನಿಗೆ ಏನು ಹೇಳಿಲ್ಲ ಅವನು, ಚಂಡಾಮರ್ಕರಿಗೆ ಚೆನ್ನಾಗಿ ಬೈತಾ ಇದ್ದಾನೆ, ಕ್ಲಾಸ್ ತಗೋತಾ ಇದ್ದಾನೆ. ಪಾಠ ಮಾಡು ಅಂತ ಕಳಿಸಿದ್ರೆ ಈ ಎಲ್ಲ ಸಿಲೆಬಸ್ ಅಲ್ಲಿ ಇಲ್ಲದೆ ಇರುವಂತಹ ಪಾಠಗಳನ್ನೆಲ್ಲ ಮಾಡೋದಾ, ಈ ದುರ್ಬೋಧನೆಗಳನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಚೆನ್ನಾಗಿ ಅವರನ್ನು ಬೈತಾನೆ. ಬೈದು ಪ್ರಹ್ಲಾದನಿಗೆ ಶಿಕ್ಷೆಯನ್ನು ಕೊಡಿ ಅಂತ ಕಳಿಸ್ತಾನೆ. ಆ ಕಥೆ ಏನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನಿಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ.